ರಾಜ್ಯ ಸ್ವರ್ಗೋಗಿದೆ, ರಾಕ್ಷಸರ ಕೈಯಲ್ಲಿ ಸಿಕ್ಕಿ ಈ ರಾಜ್ಯ ಸಂಪತ್ಭರಿತವಾದಂತ ನಾಡನ್ನ ಪ್ರತಿ ಹಂತ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಲೂಟಿಕೋರನ್ನ ಮೆಟ್ಟಿ ನಿಲ್ತಕ್ಕಂಥ ಒಬ್ಬ ನಾಯಕತ್ವ ಈ ಕರ್ನಾಟಕ ಮಣ್ಣಿನಲ್ಲಿ, ಹಾಸನ್ ಮಣ್ಣಿನಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಜಾತ್ಯತೀತ ಜನತಾದಳ 25 ವರ್ಷಗಳ ರಜತ ಮಹೋತ್ಸವದ ಒಂದು ಕಾರ್ಯಕ್ರಮ, ಸಮಾವೇಶ ಹಾಸನದಲ್ಲಿ ನಡೆಯಿತು. ಅದು ಜಾತ್ಯತೀತ ಜನತಾದಳವಾಗಿಯೇ ಉಳಿದಿದೆಯಾ ಇಲ್ವಾ ಅನ್ನೋದು ವೇದಿಕೆ ಮೇಲೆ ಕಾಣಿಸ್ತು. ಮತ್ತೆ ಅವರೇ ಕಾಣಿಸ್ಕೊಂಡ್ರು, ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ. ಇದು ಜಾತ್ಯತೀತ ಜನತಾದಳ. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು, ಕುಮಾರಸ್ವಾಮಿ ಅವ್ರದ್ದೊಂದು ಮಾತು, ಮತ್ತೊಂದು ದೇವೇಗೌಡರ ಮಾತು. 3 ತಲೆಮಾರಿನ ಮಾತುಗಳೇನಿದ್ವು. ಅವ್ರಿಗೊಂದು ನಿರೀಕ್ಷೆ ಇತ್ತು, ಸುಮಾರು 2 ಲಕ್ಷ ಜನ ಬರಬಹುದು ಅಂತ. ಅಷ್ಟು ಜನ ಬರಲಿಲ್ಲ. ಹೇಳಿ ಕೇಳಿ ಅವರದ್ದೇ ಜಿಲ್ಲೆ ಆದರೂ ಕೂಡ ಜನರನ್ನ ಸೇರಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಇದು ಒಂದನೇ ವಿಚಾರ. ಎರಡನೇದು, ಮಾಜಿ ಪ್ರಧಾನಿಗಳೊಬ್ರು ಅತ್ಯುನ್ನತ ಸ್ಥಾನಕ್ಕೇರಿ ಬಂದವರು, ನಮ್ಮ ಹೆಮ್ಮೆಯ ಕನ್ನಡಿಗರು ಪ್ರಧಾನಿಯಾಗಿದ್ರು ಅನ್ನೋ ಒಂದು ಹೆಮ್ಮೆ ಎಲ್ಲರಲ್ಲೂ ಇದೆ. ಅಂತಹ ನಾಯಕರು, ಮುತ್ಸದಿ, ಮಹಾನ್ ಮುತ್ಸದಿ, ನನ್ನ ಮಗನನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರ ಅವ್ರಿಗೆ ಇವತ್ತು ಬಹುಮಾನ ಕೊಡ್ತೀರಿ, ನೋಡ್ತಿದ್ದೀನಿ ನಾನು, ನೀವೆಲ್ಲ ಏನ್ ಮಾಡಿದಿರಿ ಬಿಚ್ಚಿಡ್ಲಾ ಅಂತ ಹೇಳ್ತಾರೆ. ತಪ್ಪು ಯಾರೇ ಮಾಡಿರ್ಲಿ, ಅದು ಸಿದ್ದರಾಮಯ್ಯ ಆಗಿರ್ಲಿ, ಸಿದ್ದರಾಮಯ್ಯ ಅವರ ಫ್ಯಾಮಿಲಿನೇ ಆಗಿರ್ಲಿ, ಅಥವಾ ಯಡಿಯೂರಪ್ಪ ಫ್ಯಾಮಿಲಿನೇ ಆಗಿರ್ಲಿ, ಈ ನೆಲದ ಕಾನೂನುಗಳನ್ನ ಪಾಲಿಸಲೇಬೇಕಲ್ಲವೇ? ಇಲ್ಲ, ಇವರು ಮುಖ್ಯಮಂತ್ರಿ ಆಗಿದ್ದವರು, ಇವರು ಪ್ರಧಾನಿ ಆಗಿದ್ದವರು, ಇಂಥವ್ರ ಕುಟುಂಬಕ್ಕೆ ಈ ನೆಲದ ಕಾನೂನುಗಳು ವರ್ಕ್ ಆಗೋದಿಲ್ಲ ಅನ್ನುವಂತಹ ವಿಶೇಷ ಕಾನೂನೇನಾದ್ರೂ ಇದೆಯಾ? ಮಹಾನ್ ಮುತ್ಸದಿ ದೇವೇಗೌಡರ ಈ ಮಾತುಗಳು ಸರಿ ಇರ್ಲಿಲ್ವೇನೋ, ಜನ ಒಪ್ಪುವಂಥದ್ದಲ್ವೇನೋ? ಇದು ಒಂದು. ಎರಡನೇದು, 2,000 ರೂಪಾಯಿಗೆ ಟೋಪಿ ಹಾಕ್ಸ್ಕೋಬೇಡಿ, ಸಮಸ್ತ ಕನ್ನಡಿಗರ ಸರ್ಕಾರವನ್ನ ತರ್ತೀವಿ, ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಮಹಿಳಾ ಸಬಲೀಕರಣಕ್ಕೋಸ್ಕರ ಗೃಹ ಯಾವುದೋ ಒಂದು ಶಕ್ತಿ ಯೋಜನೆ, ಮತ್ತೊಂದು 2,000 ರೂಪಾಯಿ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ಘನ ಸರ್ಕಾರ, ಇವತ್ತಿನ ಸರ್ಕಾರ ತಂದಿದೆ. ಒಂದು, ಆ ಯೋಜನೆಯನ್ನ ಮುಂದುವರಿಸಬೇಕಾಗಿರುವಂತದ್ದು ನೆಕ್ಸ್ಟ್ ಬರುವಂತಹ ಸರ್ಕಾರಕ್ಕೆ, ಪಕ್ಷಕ್ಕೆ ಒಂದು ಹೆಚ್ಚುವರಿ ಜವಾಬ್ದಾರಿಯಾಗಿ ಉಳಿಯುತ್ತೆ. ಆದ್ರೆ ಆ ಹೆಣ್ಣು ಮಕ್ಕಳು ಆ ಹಣವನ್ನ ಸದುಪಯೋಗ ಪಡಿಸ್ಕೊಳ್ತಿದ್ದಾರೆ ಅನ್ನೋದನ್ನ ವಿಶ್ವಸಂಸ್ಥೆ ಕೂಡ ಅತ್ಯಂತ ಸ್ಪಷ್ಟವಾಗಿ ದಾಖಲಿಸಿ ಒಂದು ವಿಶೇಷ ಮೆನ್ಷನ್ ಅನ್ನ ಮಾಡಿದೆ. ಅಂತಹ ಕಾರ್ಯಕ್ರಮದ ಬಗ್ಗೆ ಕುಮಾರಸ್ವಾಮಿ ಅವರು, ಮುಖ್ಯಮಂತ್ರಿಗಳಾಗಿದ್ದವರು, ಕೇಂದ್ರದ ಸಚಿವರಾಗಿರುವಂತವರು, ಗ್ರಾಮ ವಾಸ್ತವ್ಯದಂತಹ ಮಹೋನ್ನತ ಕಾರ್ಯಕ್ರಮವನ್ನ ಮಾಡಿದಂಥವರು, ತುಂಬಾ ಕೆಳ ದರ್ಜೆಯಲ್ಲಿ ಅದನ್ನ ಉಲ್ಲೇಖಿಸಿ ಮತ್ತೆ ಸಮಸ್ತ ಸ್ತ್ರೀ ಸಂಕುಲಕ್ಕೆ ಅದನ್ನು ಕೊಡ್ತಿರೋದೇ ವೇಸ್ಟು ಅನ್ನೋ ಧಾಟಿಯಲ್ಲಿ ಹೇಳಿದ್ದು ಸರಿ ಅಲ್ಲವೇನು? ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು 38-37 ವರ್ಷದ ಯುವಕರು. ಇದು ರಾಕ್ಷಸರ ಸರ್ಕಾರ, ಇದು ರಾವಣರ ಸರ್ಕಾರ, ಇದನ್ನ ಕಿತ್ ಬಿಸಾಕ್ತೀವಿ. ಈಗ ಚುಕ್ಕಾಣಿ ಹಿಡಿದಿರುವಂತವ್ರು ಯಾರು? ಸಿದ್ದರಾಮಯ್ಯ ಅವರು. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತರ ಪರವಾಗಿ ಧ್ವನಿ ಎತ್ತುವ, ಅದೇ ಕಾರಣಕ್ಕೋಸ್ಕರ ಇದೇ JDS ಪಕ್ಷದಿಂದ ಅಕ್ಷರಶಃ ತಳ್ಳಲ್ಪಟ್ಟಂತಹ ನಾಯಕ ಸಿದ್ದರಾಮಯ್ಯ. 77-78 ವರ್ಷ. ಅವರ ಅರ್ಧ ವಯಸ್ಸಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಬರೋದಿಲ್ಲ. ಅವರು ಸಿದ್ದರಾಮಯ್ಯ ಅವರನ್ನ ರಾಕ್ಷಸ ಅಂತಲೋ ರಾವಣ ಅಂತಲೋ ಉಲ್ಲೇಖ ಮಾಡ್ತಾರೆ, ಟೀಕಿಸಬಹುದು. ಒಬ್ಬ ರಾಜಕಾರಣಿಯಾಗಿ ಪಾಪ 3 ಸಲ ಸೋತೋಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಗೆಲ್ತಾರ, ಗೆಲ್ಲಲ್ವಾ? ಫಸ್ಟ್ ಆಫ್ ಆಲ್, ನಿಖಿಲ್ ಕುಮಾರಸ್ವಾಮಿ ರಾಜಕಾರಣಿನ, ಸಿನಿಮಾ ನಟನ, ಮುತ್ಸದಿನ, ಅಥವಾ ಸಂಘಟನಾಕಾರನ, ಅಥವಾ ಆಕರ್ಷಕ ವ್ಯಕ್ತಿತ್ವದ ಮೂಲಕ ಮತಗಳನ್ನ ಸೆಳೆಯುವಂತಹ ವೋಟ್ ಪುಲ್ಲಿಂಗ್ ಮಿಷಿನ್, ಎಲ್ಲವನ್ನೂ ಕೂಡ ಯೋಚನೆ ಮಾಡಬೇಕಾದಂತಹ ಸಂದರ್ಭದಲ್ಲೇ ಜಾತ್ಯತೀತ ಜನತಾದಳದ ಕಾರ್ಯಕ್ರಮ ಆಗಿದೆ. ಇನ್ನುಳಿದ ಕಾರ್ಯಕ್ರಮಗಳ ರೀತಿಯಲ್ಲಿ ಯಾಕೆ JDS ಬಗ್ಗೆ ಯಾರಾದ್ರೂ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ? ರಾಜ್ಯಕ್ಕೆ ಇರುವಂತಹ ಒಂದೇ ಒಂದು ಪ್ರಾದೇಶಿಕ ಪಕ್ಷ, ನಮ್ಮ ರಾಜ್ಯಕ್ಕೆ ಇರುವಂತಹ ನಮ್ಮ ಒಂದೇ ಒಂದು ಪ್ರಾದೇಶಿಕ ಪಕ್ಷ, ಅದು JDS ಜಾತ್ಯತೀತ ಜನತಾದಳವಾಗಿ ಉಳಿದು ಬಿಟ್ರೆ ಕನ್ನಡಿಗರು ಗಟ್ಟಿಯಾಗಿ ಧ್ವನಿ ಎತ್ತೋದಕ್ಕೆ ಅದೊಂದು ಶಕ್ತಿ ಆಗುತ್ತೆ, ವೇದಿಕೆ ಆಗುತ್ತೆ. ಆದ್ರೆ ಜಾತ್ಯತೀತ ಜನತಾದಳವಾಗಿ ಕಾಣಿಸ್ತಿಲ್ವಲ್ಲ,
ಆ ಆಕ್ರೋಶಕ್ಕೇನೆ JDS ಬಗ್ಗೆ ಪದೇ ಪದೇ ಮಾತಾಡುವಂಥದ್ದು. ನಮ್ಮ ಕನ್ನಡಿಗ ಪ್ರಧಾನಿಯಾಗಿದ್ದು ಎಷ್ಟು ಹೆಮ್ಮೆಯ ವಿಚಾರ. ಕಾರಣ ಯಾವುದು? ಇದೇ ಪಕ್ಷ, ಜನತಾ ದಳ, ಜಾತ್ಯತೀತ ಅಲ್ಲ. ಈಗ ಮತ್ತೊಂದು ಸುತ್ತಿಗೆ, ಹೊಸದೊಂದು ಲೆಕ್ಕಾಚಾರಗಳ ಜೊತೆಯಲ್ಲಿ JDS ರೆಡಿ ಆಗಿದೆ. ಆದ್ರೆ ತುಂಬಾ ಆತಂಕ ಅನ್ಸುವಂಥದ್ದು, ಬೇಸರ ಅನ್ಸುವಂಥದ್ದು ಈ ಮೈತ್ರಿನೇ. ಅದು ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಆದ್ರೆ ಯಾವಾಗ ಬೇಕಾದ್ರೂ ಕಿತ್ಕೊಂಡ್ ಬಂದ್ಬಿಡ್ತಾರೆ. ಕಾಂಗ್ರೆಸ್ನವರ ಜೊತೆಯಲ್ಲಿ ಎಷ್ಟು ಸಲ ಮೈತ್ರಿ ಆದ್ರೂ ಕೂಡ JDS ನ ಬೇರುಗಳಿಗೆ ಕೋಮುವಾದದ ವಿಷವನ್ನ ಅವರು ಇಟ್ಟಿಲ್ಲ. ಹಾಗೆ ನೋಡಿದ್ರೆ ಒಂದು ದೊಡ್ಡ ಬಲವನ್ನ, ಅಲ್ಪಸಂಖ್ಯಾತ ಅನ್ನುವಂತಹ ಬಲವನ್ನ ಕಿತ್ಕೊಂಡು ಹೋದ್ರು. ಸಂಪೂರ್ಣವಾಗಿ ಇಡೀ JDS ನ ಮುಗಿಸುವಂತಹ ಪ್ರಯತ್ನಗಳಾಗ್ಲಿಲ್ಲ. ಅರೆ ಬಿಜೆಪಿ ಜೊತೆಗಿನ ಈ ಮೈತ್ರಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಮಾಡುತ್ತೆ ಅಂದ್ರೆ ನೋಡಿ, ನಂಬರ್ 1, ದಳದ ಬೇರಿಗೆ ಕೋಮುವಾದದ ಲಸಿಕೆಯನ್ನ ಹಾಕ್ಬಿಟ್ಟಿದ್ದಾರೆ. ಇಷ್ಟ ದಿನ JDS ಅಂದ್ರೆ ನಮ್ ದೇವೇಗೌಡರು, ನಮ್ ಕುಮಾರಣ್ಣ ಅಂತ. ಈಗ ದೇವೇಗೌಡರು ಕುಮಾರಣ್ಣಗಿಂತ ಮುಂಚೆ ಜೈ ಶ್ರೀರಾಮ್ ಬರುತ್ತೆ. ಜಾತ್ಯತೀತ ನೆಲೆಗಟ್ಟಿನಲ್ಲಿ ಆ ಪಕ್ಷ ಕಟ್ಟಿಕೊಂಡಾಗ ಎಲ್ಲರೂ ಕೂಡ ಬರೀ ಒಕ್ಕಲಿಗರಲ್ಲ, ಅದು ಲಿಂಗಾಯತರಿರಬಹುದು, ಈಡಿಗರಿರಬಹುದು, ಕುರುಬ್ರಿರಬಹುದು, ದಲಿತರಿರಬಹುದು, ಅಲ್ಪಸಂಖ್ಯಾತರು ಇರಬಹುದು, ಎಲ್ಲರೂ ಹೇಳಿದ್ದು ಇದು ನಮ್ಮ ಪಕ್ಷ ಅಂತ. ಆದ್ರೆ ಈಗ ಅದು ಬದಲಾಗಿ ನಿಂತಿದೆ. ಈಗ ಅದಕ್ಕೂ ಕೂಡ ಕೋಮುವಾದದ ಲಸಿಕೆ ಹಾಕ್ತಾ ಬಂದ್ರೆ ನೋಡಿ, ಮದ್ದೂರ್ನಂತಹ ಮದ್ದೂರ್ನಲ್ಲಿ, ಕೆರಗೋಡ್ನಂತಹ ಕೆರಗೋಡ್ನಲ್ಲಿ, ನಿಮಗೆ ಹಾಸನದಲ್ಲೂ ಕೂಡ ಇಂಥದ್ದೇ ಲೆಕ್ಕಾಚಾರಗಳು ಬಂದೋಗುತ್ತೆ. ಕೋಮುವಾದದ ದೊಡ್ಡ ದೊಡ್ಡ ಜ್ವಾಲೆ ಎದ್ದು ಕಾಣಿಸುತ್ತೆ. ಅದು JDS ನ ಭದ್ರಕೋಟೆಗಳಲ್ಲಿ ಯಾಕೆ ಬಂತು? ಯಾರೋ ದೂರದ ನಾಯಕ ಬಂದ್ರೆ ನಮ್ಮ ನಾಯಕ ಅಂತ ಬಿಗಿದಪ್ಪ ಕಾರ್ಯಕರ್ತರು ಸಜ್ಜಾಗ್ತಿದ್ದಾರೆ ಅಂದ್ರೆ JDS ನ ಅಪ್ಪಟ ಈ ನೆಲದ ಕನ್ನಡ ಪ್ರೇಮಿಗಳು ಒಂದು ರಾಷ್ಟ್ರೀಯ ಪಕ್ಷವೊಂದರ ದೀಕ್ಷೆ ಪಡ್ಕೊಂಡ ರೀತಿಯಲ್ಲಿ ಕಾಣಿಸ್ತಾರೆ ಅಂದ್ರೆ JDS ನ ಮೂಲ ಬೇರಿಗೆ ಸಮಸ್ಯೆ ಆಗ್ತಿಲ್ಲ ಅನ್ಸುತ್ತಾ? ಅಥವಾ ಆಗ್ತಾನೆ ಇಲ್ಲ, ಆಗ್ತಿದೆ ಅನ್ನೋ ಅನುಮಾನ ಮೂಡೋದಿಲ್ವಾ? ಎರಡನೇದು, ದೇವೇಗೌಡರು ನೋ ಡೌಟ್ ಅಂತಹ ಮಹಾ ಮುತ್ಸದಿ ಬಗ್ಗೆ ನಾವು ಮಾತಾಡೋದಕ್ಕೂ ಕೂಡ ಅರ್ಹರಲ್ಲವೇನೋ. ಅವರ ಕೆಲವು ಹೇಳಿಕೆಗಳು ಸರಿಯಲ್ಲ ಅಂತ ಹೇಳಬಹುದೇ ವಿನಃ ಅವರ ಇಡೀ ವ್ಯಕ್ತಿತ್ವವನ್ನ ನಾವು ಅವರ ಬಗ್ಗೆ ನಾವು ಚಕಾರ ಎತ್ತೋಕ್ಕಾಗೋದಿಲ್ಲ. ಅವರ ನಂತರ ಕುಮಾರಸ್ವಾಮಿ ಅವರ ನಂತರ ಯಾರು? ನಾಯಕತ್ವದ ನಿರ್ವಾತ ಕಾಣುತ್ತೆ. ರೇವಣ್ಣ ಅವರ ಯಾರು ಕೂಡ ಒಪ್ಪಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರ ಈ ಕ್ಷಣಕ್ಕಂತೂ ಒಪ್ಪಿಲ್ಲ. ಮುಂದೇನಾಗುತ್ತೋ ಗೊತ್ತಿಲ್ಲ. ಆದ್ರೆ ಆ ನಂತರ ಯಾರು? ಈ ಸಂದರ್ಭ ಬಿಜೆಪಿ ಜೊತೆಗಿನ ಮೈತ್ರಿ ಎಲ್ಲೋ ಒಂದು ಕಡೆ ಅದು ಮರ್ಜ್ ಆಗ್ಬಿಡುತ್ತಾ? ವಿರೋಧಿಗಳು ಸಾಕಷ್ಟು ಜನ ಮಾತಾಡ್ತಾರೆ, ಅದು JDS ಬಿಜೆಪಿ ಜೊತೆಲಿ ಮರ್ಜ್ ಮಾಡ್ಬಿಡ್ತಾರೆ ಅಂತೆಲ್ಲ. ಆ ಥರನೇ ಆದ್ರೆ ಒಂದು ಪ್ರಾದೇಶಿಕ ಐಡೆಂಟಿಟಿ ಏನಿತ್ತು ರಾಜಕೀಯವಾಗಿ ಕನ್ನಡಿಗರಿಗೆ JDS ಅಂತ, ಆ ಪಕ್ಷದ ಸ್ಥಿತಿ ಏನಾಗಬಹುದು ನೋಡಿ. ಮೂರನೇದು, JDS ನ ಸಾರವನ್ನೆಲ್ಲವನ್ನ ಕೂಡ ಸಂಪೂರ್ಣವಾಗಿ ಹೀರ್ತಾ ಇದೆ ಅದು ಬಿಜೆಪಿ. ನಿಮಗೆ ಎಕ್ಸಾಂಪಲ್, ಲೋಕಲ್ ಬಾಡಿ ಎಲೆಕ್ಷನ್ಗೆ ನಮಗೆ ಮೈತ್ರಿ ಬೇಡ ಅಂತ ರಾಜ್ಯದ ನಾಯಕರು ಮಾತಾಡೋಕೆ ಮುಂಚೆನೆ ಸುಮಲತಾ ಅವ್ರು ಮಾತಾಡ್ತಾರೆ, ಮತ್ತೆ ಅವ್ರ ಜೊತೆಲಿ ನಿಂತಹ ಕೆಲ ನಾಯಕರು, ನಾರಾಯಣಗೌಡರು ಮಾತಾಡ್ತಾರೆ. ಮಂಡ್ಯದ ಮಟ್ಟಿಗೆ ಏನಾಗ್ತಿದೆ? JDS ತಾಕತ್ತಲ್ಲಿ ಗೆಲ್ಲಿ, ನಾವು ನಮ್ ತಾಕತ್ತಲ್ಲಿ ಗೆಲ್ತೀವಿ, ಇಲ್ಲಿ ಮೈತ್ರಿ ಬೇಡ. CP ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಬರ್ದೇ ಹೋಗಿದ್ರೆ ರಾಮನಗರದಲ್ಲೂ ಇದೇ ಸ್ಥಿತಿ ನಿರ್ಮಾಣ ಆಗ್ತಿತ್ತು. ಬಿಜೆಪಿ JDS ಜೊತೆಲಿ ಮೈತ್ರಿ ಮಾಡ್ಕೊಳ್ಳಲ್ಲ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಅಂತ. ಹಾಸನದಲ್ಲಿ ಏನಿದೆ? ಇದೇ ಪ್ರೀತಮ್ ಗೌಡ್ರು ಏನ್ ಮಾಡ್ತಾರೆ ಈಗ? ಇದಕ್ಕಿಂತ ಮುಖ್ಯ ಅಂದ್ರೆ ಒಬ್ಬ ಸಿದ್ದರಾಮಯ್ಯನನ್ನ ಕಳ್ಕೊಂಡಿದ್ದಕ್ಕೆ JDSಗೆ ಸ್ವಲ್ಪ ಮಟ್ಟಿಗಿನ ಸಮಸ್ಯೆ ಆಯ್ತು. ಅದು ಒಕ್ಕಲಿಗೇತರ ಸಮುದಾಯದ ಸಿದ್ದರಾಮಯ್ಯ. ಅದೇ ಒಕ್ಕಲಿಗ ಸಮಾಜದ ಒಬ್ಬ ಸಿದ್ದರಾಮಯ್ಯ, ಇದೇ ಚಾಮುಂಡೇಶ್ವರಿಲಿ ಗೆಲ್ತಿರುವಂತಹ GT ದೇವೇಗೌಡರು ಈಗ ಅವರನ್ನ ಕಡೆಗಣಿಸಿ ಹೋಗ್ತಿದ್ದಾರೆ. ನಾಳೆ ನಾಡಿದ್ದು ಚುನಾವಣೆ ಆದಾಗ ಅವರು ಸುಮ್ಮನೆ ಕೂರೋರಲ್ಲ. ಅವರು ಸೋಲಬಹುದು, ಗೆಲ್ಲೋಕಾಗದೇ ಇರಬಹುದು, ಆದ್ರೆ ಇನ್ನುಳಿದವರನ್ನ ಸೋಲಿಸುವಂತಹ ಶಕ್ತಿ ಸಹಕಾರ ವಲಯದಲ್ಲಿ ದುಡಿದವರಾಗಿರೋದ್ರಿಂದ ಅವರಿಗಿದೆ. ಅಂತಹ ಸಮಸ್ಯೆ ಸವಾಲುಗಳು ಹೆಚ್ಚಾಗ್ತಾ ಹೋಗ್ತವೆ ಮೈತ್ರಿಯ ಕಾರಣಕ್ಕೆ. ಇನ್ನು ನಾಲ್ಕನೇದ್ದು, ಪಾಪ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ರಾಜ್ಯಕ್ಕೆ ಒಂದಷ್ಟು ಕೆಲಸ ಮಾಡಬೇಕು ಅಂತ ಬರ್ತಾರೆ. DK ಶಿವಕುಮಾರ್ ಅವರ ಕಾರಣಕ್ಕೋ ಮತ್ತೊಬ್ಬರ ಕಾರಣಕ್ಕೋ ರಾಜ್ಯ
ಸರ್ಕಾರ, ಕೇಂದ್ರ ಸರ್ಕಾರದ ಸಚಿವರ ಜೊತೆಯಲ್ಲಿ ಸಹಮತ ಮತ್ತು ಸಹಕಾರ ಕೈ ಜೋಡಿಸದೆ ಹೋದ್ರೆ ಆ ಕಾರ್ಯಕ್ರಮಗಳನ್ನ ರಾಜ್ಯಕ್ಕೆ ತರೋದು ಕಷ್ಟ ಆಗಬಹುದು. ಆ ಕಾರಣಕ್ಕೋಸ್ಕರನೇ ಕುಮಾರಸ್ವಾಮಿ ಅವರು ಕರ್ನಾಟಕದ ನಮ್ಮ ಕುಮಾರಸ್ವಾಮಿ ಅವರು ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ಒಲವನ್ನು ತೋರಿಸ್ತಿದ್ದಾರೆ. ರಾಜ್ಯಕ್ಕೆ ಯಾಕೆ ಮಾಡ್ತಿಲ್ಲ? ರಾಜ್ಯ ಸರ್ಕಾರ ಸಹಕರಿಸ್ತಿಲ್ಲ. ದೇವೇಗೌಡರು ಆ ವೇದಿಕೆಯಲ್ಲಿ, ಹಾಸನದ ವೇದಿಕೆಯಲ್ಲಿ ಮಾತನ್ನ ಹೇಳಿದ್ದಾರೆ. ಅಲ್ಲಿಗೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಕನ್ನಡಿಗರಿಗಿಂತಲೂ ತೆಲುಗರಿಗೆ ಜಾಸ್ತಿ ಮಾಡಿದ್ರು. ವಿಪಕ್ಷಗಳು ಮಾತಾಡ್ತಾವೆ. ಯಾಕಂದ್ರೆ ಅಲ್ಲಿ ಅವ್ರ ಪಕ್ಷ ಇತ್ತು, TDP ಅವರ NDA ಕೂಟದ ಪಕ್ಷ ಆಗಿತ್ತು. ಆ ಕಾರಣಕ್ಕೋಸ್ಕರ ಬೆಂಬಲಿಸಿದ್ರು. ರಾಜ್ಯಕ್ಕೇನು ಮಾಡ್ಲಿಲ್ಲ. ಆರೋಪ ಬಂದೇ ಬರುತ್ತೆ ಈ ಮಾತುಗಳು. ಅವತ್ತು ಹೇಳ್ಬಹುದು ಕುಮಾರಸ್ವಾಮಿ, ನನ್ಗೆ ಯಾರು ಸಹಕರಿಸ್ಲಿಲ್ಲ. ಅರೆ, ಸಹಕರಿಸ್ಲಿಲ್ಲ ಅಂದ್ರೆ ಹೆಂಗೆ ಸ್ವಾಮಿ, ನೀವು ಕೇಂದ್ರದ ಸಚಿವರು ಅಂತಾನು ವಿಶ್ಲೇಷಣೆಗಳು ಆಗಬಹುದು. ಅವತ್ತು JDS ನ ನಾಯಕರು ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಆರೋಪ ಸತ್ಯ ತುಂಬಾ ನಿಧಾನವಾಗಿ ಸಾಗಬಹುದು, ಆದ್ರೆ ಸುಳ್ಳು ಶರವೇಗದಲ್ಲಿ ಸಾಗತ್ತೆ. ಬೇಗ ಸತ್ತೋಗುತ್ತೆ ಸುಳ್ಳು, ಇಲ್ಲ ಅಂತಲ್ಲ, ಆದ್ರೆ ಆ ಸಂದರ್ಭಕ್ಕೆ ದೊಡ್ಡ ಡ್ಯಾಮೇಜ್ ಮಾಡುತ್ತಾ. ಇನ್ನು ಕೊನೆಯದ್ದು, ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ದುಡ್ಡು ಕೊಟ್ರೆ ಬರುವಂತವ್ರಲ್ಲ, ಜೊತೆಲಿ ಯಾರೋ ಹೇಳಿದ್ರೆ ಬರುವಂತವ್ರಲ್ಲ. ಅವರಿಗೆ ರಕ್ತದ ನರನಾಡಿಗಳಲ್ಲಿ ನನ್ನ ಪಕ್ಷ ಅನ್ನೋದಿರುತ್ತೆ. ಆ ಪಕ್ಷ ಒಂದು ದೇವಸ್ಥಾನ ಅಂತ ಅನ್ಕೊಂಡಿರ್ತಾರೆ. ಆ ಪಕ್ಷ ನಮ್ಮೆಲ್ಲರ ಪವಿತ್ರವಾದ ಒಂದು ಶಕ್ತಿ ಅಂತ ಅನ್ಕೊಂಡಿರ್ತಾರೆ. ಅಂತವರು, ಯಾಕಂದ್ರೆ ಒಂದು ಬಂಧುತ್ವದ ರೀತಿಯಲ್ಲಿ ನೋಡುವಂತವ್ರು ಈಗ ನಿಧಾನವಾಗಿ ಕೇಸರಿಯ ಶಾಲುಗಳನ್ನು ಹಾಕೊಂಡು ಓಡಾಡ್ತಿದ್ದಾರೆ ಅಂದ್ರೆ ದೇವೇಗೌಡರು ಕಟ್ಟಿದಂತಹ JDS ಎಲ್ಲಿಗೆ ಬಂದು ನಿಲ್ಲಬಹುದು? ಒಂದು ಪ್ರಾದೇಶಿಕ ಪಕ್ಷ, ಅದು ಉಳಿಲೇಬೇಕು. ನಾಳೆ ಅವರೆಷ್ಟು ಗೆಲ್ತಾರೋ ಏನ್ ಗೆಲ್ತಾರೋ ಸೆಕೆಂಡ್ರಿ. ಒಂದು 140 150 ಅಥವಾ 130 120 NDA ಕೂಟ ರಾಜ್ಯದಲ್ಲಿ ಗೆದ್ರೆ ಅದರಲ್ಲಿ JDS ನಂಬರ್ ಎಷ್ಟು ಬಂದಿರತ್ತೆ? 100ರ ಗಡಿಯಲ್ಲಿ ಅಥವಾ 108ರ ಗಡಿಯಲ್ಲೋ 10ರ ಗಡಿಯಲ್ಲೋ BJP ಬಂದು ಇವರು 20 30 ಗೆದ್ರೆ ಏನ್ ಲಾಭ ಆಗತ್ತೆ? ಮತ್ತೆ ಅದೇ ನಂಬರ್ ಆಯ್ತು, ಮೈತ್ರಿ ಮಾಡ್ಕೊಂಡು ಇವ್ರು. ಆದ್ರೆ ಈ ಸಲ ಅವರ ನಂಬರ್ 20 30 40ರ ಗಡಿಗೆ ಬಂದು ನಿಲ್ಬಹುದು. 33ಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅಷ್ಟೊತ್ತಿಗಾಗ್ಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಗೆ ಪ್ರಾದೇಶಿಕ ಪಕ್ಷಗಳನ್ನ BJP ಉಂಡೆ ನಾಮ ತಿಕ್ಕಿ ಮುಗಿಸಿ ಬಿಸಾಕಿದೆಯೋ ಅದೇ ರೀತಿ ರಾಜ್ಯದಲ್ಲಾದ್ರೆ ನಮ್ಮ ಒಂದು ಪ್ರಾದೇಶಿಕ ಪಕ್ಷ, ರಾಜ್ಯದ ಪ್ರಾದೇಶಿಕ ಪಕ್ಷ, ನಮ್ಮದು ಅಂತಲ್ಲ, ರಾಜ್ಯದ್ದು, ಕನ್ನಡಿಗರದ್ದು ಹೋಗುತ್ತೆ. ಆದ್ರೂ ಈಗಲೂ ಕೂಡ JDS ತನ್ನ ಒಂದಷ್ಟು ತಪ್ಪುಗಳನ್ನ ತಿದ್ದುಕೊಳ್ಳದೆ ಸಾಕ್ತಿರುವಂತದ್ದು ಇದೆಯಲ್ಲ, ಅದು ಕುಟುಂಬ ರಾಜಕಾರಣಕ್ಕೆ ಹೆಚ್ಚಿನ ಮಹತ್ವ ಕೊಡುವಂಥದ್ದು. ಸಾಮಾನ್ಯ ನೋಡಿ, ರಾಮನಗರದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ, ಚನ್ನಪಟ್ಟಣದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಉಪಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ರೆ ತಿಪ್ಪುರ್ಲಾಗ ಹೊಡೆದ್ರು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಕ್ ಆಗ್ತಿರ್ಲಿಲ್ಲ. ಆದ್ರೆ ಕೊಡ್ಲಿಲ್ಲ, ಕಳ್ಕೊಂಡ್ರು. ನಿಮ್ಗೆ ಇನ್ನೂ ಇಂಪಾರ್ಟೆಂಟ್ ಅಂದ್ರೆ ಹಲವು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾರ್ಯಕರ್ತರಿಗೆ ಒಂದು ಅವಕಾಶ ಕೊಟ್ಟು ಆ ಸಮಾಜದವರಿಗೆ ಕೊಡೋದ್ರ ಬದಲಿಗೆ ಒಂದು ಪ್ರಯೋಗ ಮಾಡಿದ್ರೆ ಏನಾಗತ್ತೆ? ಹೆಚ್ಚುವರಿಯಾಗಿ ಈಗ ಲೋಕಸಭಾ ಕ್ಷೇತ್ರ ಗೆದ್ದಿದ್ದಾರೆ ನೋಡಿ, ಆ ತರ ಆಗತ್ತೆ. JDS 25 ವರ್ಷಗಳನ್ನ ಕಳೆದಿದೆ. 25 ವರ್ಷಗಳ ಒಂದು ಶಕ್ತಿ, ಚೈತನ್ಯವನ್ನ ತುಂಬಿಕೊಂಡಿದೆ. ಆದ್ರೆ ಕೇವಲ ದೇವೇಗೌಡರಿಂದ ಈ ಪಕ್ಷ ಕಟ್ಟಲಾಗಿದೆಯಾ? ಅಥವಾ ಇದೊಂದು ಪ್ರಾಂತ್ಯಕ್ಕಷ್ಟೇ ಮೀಸಲಾಗಿ ಉಳಿದು ಬಿಟ್ಟಿದೆ? ಆದ್ರೆ ಇಡೀ ರಾಜ್ಯದಲ್ಲಿ ಅದು ವ್ಯಾಪಿಸ್ಬೇಕು ಅಂದ್ರೆ ಅಲ್ಲಿರುವ ಒಂದಷ್ಟು ಸಮಸ್ಯೆಗಳು, ಗೋಜಲುಗಳನ್ನ ಕ್ಲೀನ್ ಮಾಡದೆ ಹೋದ್ರೆ ಕಷ್ಟ ಆಗತ್ತೆ. ಈ ಸಲ ಮೈತ್ರಿ ಜೊತೆಲಿರೋದ್ರಿಂದ ಒಂದಷ್ಟು ಲಾಭ ಆಗಬಹುದು. ಆದ್ರೆ 33ಕ್ಕೆ BJP ಇದರ ಸಾರವನ್ನೆಲ್ಲ ಹೀರ್ ಬಿಸಾಕ್ಬಿಟ್ರೆ ಅಲ್ಟರ್ನೇಟಿವ್ ಆಗಿ ಎಷ್ಟು ಜನ ನಾಯಕರನ್ನ ಸೃಷ್ಟಿಸ್ತಾ ಬಂದಿದ್ದಾರೆ ಒಕ್ಕಲಿಗ ಸಮಾಜದಲ್ಲಿ BJP ನಾಯಕರು. ಇಬ್ಬಿಬ್ರು DCMಗಳನ್ನ ಕೊಡ್ತಾ ಯಾವ ಮೆಸೇಜ್ ಕೊಟ್ರು? ಎಲ್ಲವೂ ಕೂಡ ದೇವೇಗೌಡರ ಗಮನಕ್ಕೆ ಬಂದಿರುತ್ತೆ. ಆದ್ರೆ ಈಗ ಅವರು ಎಲ್ಲ ಒಂದು ಕಡೆ ಒಂದು ಸೈಡನ್ನ ತೀರಿಸಿಕೊಳ್ಳುವಂತಹ ವ್ಯಗ್ರನ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಒಬ್ಬ ಆನೆಯ ರೀತಿಯಲ್ಲಿ ಯೋಚಿಸ್ತಿಲ್ವೇನೋ ಅನ್ನೋದಕ್ಕೆ ಸಾಕ್ಷಿ ವೇದಿಕೆ ಮೇಲೆ ಅವರು ಆಡಿದ ಮಾತುಗಳು. ನನ್ನ ಮಗನನ್ನೇ ಅರೆಸ್ಟ್ ಮಾಡ್ಬಿಟ್ರು ಅನ್ನೋ ಮಾತಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಮಹಾನ್ ಮುತ್ಸದಿ ಯಾಕಷ್ಟು ಕೋಪ ತಾಪದಿಂದ ಮಾತಾಡಿದ್ರು ಗೊತ್ತಿಲ್ಲ. ಸಂಯಮದಿಂದ ಹೆಜ್ಜೆ ಹಾಕುವಂತಹ ದೇವೇಗೌಡರು ಇವತ್ತು ಅಷ್ಟು ಆಕ್ರೋಶದಿಂದ ಮಾತಾಡ್ತಿದ್ದಾರೆ ಅಂದ್ರೆ ಮೈತ್ರಿಯ ಶಕ್ತಿಯ ಕಾರಣಕ್ಕೋ, ಕೇಂದ್ರದಲ್ಲೂ ನಾವಿದ್ದೀವಿ ಅನ್ನೋ ಕಾರಣಕ್ಕೋ ಅವರ ಮಾತುಗಳ ಧಾಟಿ ಬದಲಾಗಿದೆ. ಆದ್ರೆ
ಮೇಲ್ನೋಟಕ್ಕೆ ಬಹುಪಾಲು ರಾಜಕೀಯವಾಗಿ ಯಾರು JDS ಅನ್ನ ನೋಡ್ಕೊಂಡ್ ಬಂದಿದ್ದಾರೆ, 28ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಅವರು ಮೈತ್ರಿಯಲ್ಲಿ ಉಳಿಯೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ಅವರು ಹೊರಗಡೆ ಬಂದು ಏಕಾಂಗಿಯಾಗಿ ಸ್ಪರ್ಧಿಸುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ನೀವೇನಂತೀರಾ? ಕಮೆಂಟ್ ಮಾಡಿ.